ಆಗಿದೆ. ಪ್ರವಾಹ ಕಡಿಮೆ ಆಗ್ತಾ ಇಲ್ಲ. ನೀರು ಎಲ್ಲಿಗೆ ಹೋಗುತ್ತೆ? ಸರ್ಜಾಪುರ, ಬೆಳ್ಳಂದೂರು, ಮಹದೇವಪುರ ಸುತ್ತಮುತ್ತ ನೆರೆ ಪರಿಸ್ಥಿತಿ ಹಾಗೆ ಇದೆ. ಇನ್ಫ್ಯಾಕ್ಟ್ ಕಂಪೇರ್ ಮಾಡಿ ನಾವು ಹೇಳೋದಾದ್ರೆ ರಸ್ತೆಗಳಲ್ಲಿ ನಿನ್ನೆಗಿಂತೂ ಹೆಚ್ಚಾಗಿ ನೀರಿನ ಮಟ್ಟ ಇವತ್ತಿದೆ. ಜುನ್ನಸಂದ್ರ ಕೆರೆ, ಆಲ್ನಾಯಕನಹಳ್ಳಿ ಕೆರೆ, ಆ ಕೆರೆ ನೀರು ಇಲ್ಲಿ ಹರಿತಾ ಇರೋದು. ರೈನ್ಬೋ ಲೇಔಟ್ ನಲ್ಲಿ 4 ರಿಂದ 5 ಅಡಿಯಷ್ಟು ನೀರಿದೆ. ಇಲ್ಲೂ ಅಷ್ಟೇ ನಿನ್ನೆಗಿಂತ ಜಾಸ್ತಿ ಪ್ರಮಾಣದಲ್ಲಿ ಇವತ್ತು ನೀರಿದೆ. ಬೆಳ್ಳಂದೂರಿನ ಇಕೋ ಸ್ಪೇಸ್ ಬಳಿ ನೀರಿನ ಅಬ್ಬರ ಇವತ್ತು ಜಾಸ್ತಿನೇ ಇದೆ. ಇವತ್ತು ಮಳೆ ಬಂದ್ರೆ ಆ ದೇವರೇ ಕಾಪಾಡಬೇಕು ಬೆಂಗಳೂರಿನ ಪರಿಸ್ಥಿತಿ. ಸರ್ಜಾಪುರ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಶುರುವಾಯಿತು. ವಿಪ್ರೋ ಕಂಪನಿ ಬಳಿ ನಿನ್ನೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ. ಭಾರೀ ಮಳೆಗೆ ಜನ ತತ್ತರಿಸ್ತಾ ಇದ್ದಾರೆ. ಸರ್ಕಾರ ಕಿವಿ ಶಾಪ ಹಾಕ್ತಾ ಇದ್ದಾರೆ. ಸರ್ಕಾರ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಾಗಿತ್ತು. ಪರಿಸ್ಥಿತಿ ನೋಡಿ ಪಾಪ. 2 ವೀಲರಲ್ಲಿ ಟ್ರಾವೆಲ್ ಮಾಡೋರೆಲ್ಲ ಎದ್ದು ಬಿದ್ದು ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ಹಂಗಿದೆ ಪರಿಸ್ಥಿತಿ. ಒಂದ್ಸತಿ ಆಫ್ ಆಗ್ಬಿಟ್ರೆ ಆ ನೀರಲ್ಲಿ ಮತ್ತೆ ಸ್ಟಾರ್ಟ್ ಆಗೋದು ಕಷ್ಟ ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ನೋಡಿ ಪಾಪ ನಾಯಿ ಎಷ್ಟು ಕಷ್ಟ ಪಡ್ಕೊಂಡು ಹೋಗ್ತಾ ಇದೆ. ಬೆಳಿಗ್ಗೆ ಆಯ್ತು, ಜನ ತಮ್ಮ ಪಾಡಿಗೆ ಆಫೀಸ್ಗೆ ಹೋಗ್ಬೇಕಾಗತ್ತೆ. ಆಫೀಸ್ಗೆ ಹೋಗೋದಕ್ಕೆ ಆ ಭಾಗದಲ್ಲಿ ಕಷ್ಟ ಆಗ್ತಾ ಇದೆ. ಸರ್ಜಾಪುರ, ಬೆಳ್ಳಂದೂರು, ಮಹದೇವಪುರ ಸುತ್ತಮುತ್ತ ಮತ್ತೆ ಈ ನೀರಿನ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಆಫೀಸ್ ಹೋಗೋರು ಕಷ್ಟ ಪಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಟ್ರಾಫಿಕ್ ಜಾಮ್ ನ ಬಿಸಿ. ಈಗ ಎಕ್ಸ್ಪರ್ಟ್ಗಳು ಈ ಬಗ್ಗೆ ಹೇಳೋದೇನು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾವ್ಯಾವ ಕಂಪ್ನಿ ಮುಂದೆ ಎಲ್ಲ ನೀರು ನಿಂತ್ಕೊಂಡಿದೆ, ರೋಡ್ ಮೇಲೆ ನೀರು ಬಂದಿದೆ. ಅಫ್ಕೋರ್ಸ್ ಅದು ಕೆರೆಯಿಂದನೂ ಬಂದಿದೆ, ಇಲ್ಲ ಅಂತಲ್ಲ ನೀರು. ಮತ್ತೊಂದು, ಇವರು ರಸ್ತೆ ಮಾಡುವಂಥ ಟೈಮ್ನಲ್ಲಿ ಒಂದೇ ರೋಡ್ ಹೈಟ್ ಮಾಡಿರ್ತಾರೆ. ಹಾಗಾಗಿ ಈ ಮನೆಗಳಿಗೆ, ಆಫೀಸ್ ಒಳಗೆ ನೀರು ಬರುತ್ತೆ. ಇಲ್ಲ ಅಂದರೆ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ, ಕಟ್ಟುವಾಗ ಎಸ್ಪೆಷಲಿ ಈ ಕಂಪನಿಗಳು ಅವರು ಹೈಟ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ನೀರು ಎಲ್ಲಿಗೆ ಹೋಗುತ್ತೆ? ಅದು ಸೀದಾ ರೋಡಿಗೆ ಬರುತ್ತೆ. ಸೊ ಹಾಗಾಗಿ ಪ್ರಾಬ್ಲಮ್ಗಳೀಗ ಕ್ರಿಯೇಟ್ ಆಗ್ತಿರೋದು. ಇಷ್ಟು ವರ್ಷ ಮಳೆ ಬರ್ತಿರ್ಲಿಲ್ವ? ಹಾಗಾದರೆ ಬೆಂಗಳೂರಲ್ಲಿ ಬರ್ತಾ ಇತ್ತಲ್ಲ. ಈಗ ಕಡಿಮೆ ಅವಧಿಯಲ್ಲೇ ಅಧಿಕ ಮಳೆ ಬಂದಿದೆ, ಒಪ್ಕೊಳ್ಳೋಣ, ಇಲ್ಲ ಅಂತಲ್ಲ. ಮಳೆ ಬಂದರೂ ಸರಾಗವಾಗಿ ನೀರು ಹರಿಯೋಕೆ ಜಾಗ ಇದ್ರೆ, ಆ ನೀರಿಗೆ ಒಂದು ದಾರಿ ಅಂತಿದ್ರೆ ಅದ್ರ ಪಾಡಿಗೆ ಮಳೆ ಬರುತ್ತೆ, ನೀರು ಹರ್ಕೊಂಡು ಹೋಗುತ್ತೆ. ಆದರೆ ಒಂದಿಷ್ಟು ಮಾಡಿಫಿಕೇಶನ್ ಅಂತ ನಾವು ಏನು ಮಾಡಿದ್ದೀವಿ ಪ್ರಕೃತಿಯಲ್ಲಿ, ಅದಕ್ಕೆ ನಮಗೆ ಉಲ್ಟಾ ಕೊಡ್ತಾ ಇದೆ ನೋಡಿ. ಬೋಟಲ್ಲಿ, ತೆಪ್ಪದಲ್ಲೆಲ್ಲ ಸಂಚಾರ ಮಾಡ್ಬೇಕು ಬೆಂಗಳೂರಿನ ಜನ, ಹಂಗಿದೆ ಪರಿಸ್ಥಿತಿ. ಮತ್ತೆ ನೀರಿನ ಲೆವೆಲ್ ಇದೆಯಲ್ಲ, ನಿನ್ನೆ ರಾತ್ರಿ ಮತ್ತೆ ಮಳೆ ಬಂದಿದ್ರಿಂದ ಆ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ನೀರಿನ ಲೆವೆಲ್ ಇವತ್ತು. ಸರ್ಜಾಪುರದಲ್ಲಿ ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಇನ್ನು ಬೆಳ್ಳಂದೂರು ಭಾಗ ಸಾಕಷ್ಟು ಎಫೆಕ್ಟ್ ಆಗಿದೆ, ಅಲ್ಲಿನ ಸದ್ಯದ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಫಸ್ಟ್ ಸರ್ಜಾಪುರ ರೋಡಲ್ಲಿ ಈಗ ಆಲ್ರೆಡಿ ಟ್ರಾಫಿಕ್ ಜಾಮ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳೋಣ. ಗಂಗಾಧರ್, ಆಫೀಸಿಗೆ ಹೋಗ್ಲೇಬೇಕು, ದಿನ ಮಳೆ ಬರ್ತಾ ಇದೆ, ಇಲ್ಲಿ ನೆರೆ ಇದೆ, ರೋಡಲ್ಲಿ ನಮಗೆ ಬರಕ್ಕಾಗಲ್ಲ ಅಂತ ರೀಸನ್ ಕೊಡಕ್ಕಾಗಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಟ್ರಾಫಿಕ್ ಜಾಮ್ ಬಿಸಿ ಹೆಂಗಿದೆ? ಮತ್ತೆ ನಾವು ಕೇಳ್ಪಟ್ವಿ ನೆನ್ನೆಗಿಂತ ನೀರಿನ ಲೆವೆಲ್ ಜಾಸ್ತಿ ಇದೆ ಅಂತ, ಹೌದಾ? ಶರ್ಮಿತಾ ಶೆಟ್ಟಿ, ಬೆಂಗಳೂರಿನಲ್ಲಿ 2ನೇ ದಿನ ಭಾರಿ ಮಳೆ ಆಗಿರುವಂತದ್ದು. ಅದರ ಪರಿಣಾಮವಾಗಿ ಮಹದೇವಪುರ ವಿಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇಲ್ಲೆಲ್ಲ ಕೂಡ ಸಾಕಷ್ಟು ಸಮಸ್ಯೆಗಳಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸರ್ಜಾಪುರ ರಸ್ತೆಯಲ್ಲಿ ನಿನ್ನೆಗಿಂತ 2 ಪಟ್ಟು ನೀರು ಜಾಸ್ತಿ ಆಗಿದೆ. ಈಗ ನೋಡಬಹುದು ದೃಶ್ಯಾವಳಿಯಲ್ಲಿ, ಇಲ್ಲಿ ನೀವೇ ಒಂದು ಪರಿಸ್ಥಿತಿಯನ್ನ ನೋಡಬಹುದು, ಯಾವ ರೀತಿ ನೀರಿದೆ. ಇದು ಸರ್ಜಾಪುರದ ಮುಖ್ಯ ರಸ್ತೆ, ಆದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನೀರು ತುಂಬಿಕೊಂಡಿದೆ. ಸುಮಾರು 2-3 ಅಡಿಗಳಷ್ಟು ನೀರು ತುಂಬಿಕೊಂಡಿದೆ. ಮತ್ತೆ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಸುಮಾರು 2-3 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಇನ್ನು ಸಮಯ ಇಷ್ಟು ಅಂದ್ರೆ ಬೆಳಗ್ಗೆ ಆಗಿದೆ ಇನ್ನೂ ಕೂಡ, ಆದ್ರೆ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಸರ್ಜಾಪುರ, ಮಾರತ್ತಹಳ್ಳಿ ಮತ್ತೆ ಬೆಳ್ಳಂದೂರು ಹೋಗುವಂತಹ ಭಾಗ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಜೊತೆಗೆ ಇಲ್ಲಿ ಎಲ್ಲ ಕೂಡ ನೀರು ತುಂಬಿಕೊಂಡಿರೋ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ. ಜೊತೆಗೆ ಇಲ್ಲಿ ಏನು ರೈನ್ಬೋ ಆ ಒಂದು ಲೇಔಟ್ ಏನಿದೆ, ಆ ಲೇಔಟ್ ನ ಎಲ್ಲ ಕೂಡ ಅಲ್ಲಿ ಕೂಡ ಮುಳುಗಡೆ ಆಗಿರುವಂತದ್ದು. ನಿನ್ನೆಗಿಂತ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಇದರಿಂದ ಈಗ ಸದ್ಯ ಇನ್ನೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ಮಾಡಿಲ್ಲ. ಜೊತೆಗೆ ಇನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಇಲ್ಲಿನಂತ ಜನಪ್ರತಿನಿಧಿಗಳಾಗಿರ್ಬೋದು, ಯಾರೊಬ್ರು ಕೂಡ ಇನ್ನೂ ಬಂದಿಲ್ಲ. 2 ದಿನಗಳಿಂದ ಇಷ್ಟೊಂದು ಅವಾಂತರ ಆಗಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದೆ. ಮತ್ತೆ 2 ಲೇಔಟ್ಗಳು ತುಂಬಾ ಹೋಗಿದೆ. ಮನೆಗಳು ಮುಳುಗಡೆ ಆಗಿರುವಂತದ್ದು. ಸದ್ಯ ಇಲ್ಲಿ ಸ್ಥಳೀಯರಿದ್ದಾರೆ, ಸ್ಥಳೀಯರೆಲ್ಲ ಕೂಡ ಇಲ್ಲಿ ಟ್ರಾಫಿಕ್ ಡೈವರ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ಈ ಒಂದು ಪರಿಸ್ಥಿತಿಯ ಬಗ್ಗೆ. ಸರ್, ಈ ಒಂದು ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಿ? ಏನೇಳ ಸರ್, ಇಲ್ಲಿ ನಮ್ಮ ಪರಿಸ್ಥಿತಿ ಡೈಲಿ ಇದೇ ಆಗಿದೆ. ಇನ್ನ 1 ವಾರ ಹಿಂಗೆ ಕಂಟಿನ್ಯೂ ಆಗುತ್ತೆ ಇದು. ಬಟ್ ಆ ನೀರು ನಿಲ್ಲೋವರೆಗೂ ಪರಿಸ್ಥಿತಿ ಇದೆ.
ಅದಕ್ಕಾದ್ರೂ ಇಲ್ಲಿ ಯಾರೊಬ್ಬರು ನೀವು ದಿನನಿತ್ಯ ನೋಡ್ತಾ ಇದ್ದೀರಲ್ಲ, ಯಾರೂ ಬರ್ತಾ ಇಲ್ಲ ಇಲ್ಲಿ. ಯಾಕೆ ಬರ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ. ಓಟ್ ಆವಾಗ ಮಾತ್ರ, ವೋಟರ್ಸ್ ಇರೋವಾಗ ಮಾತ್ರ ದಿನನಿತ್ಯ ನನ್ಗಾಕು ನಿನ್ಗಾಕು ಅಂತ ಕಿತ್ತಾಡ್ತಾರೆ ಹೊರತು ಇಂಥ ಪರಿಸ್ಥಿತಿ ಬಂದಾಗ ಯಾರೂ ಬರ್ತಾ ಇಲ್ಲ ಇಲ್ಲಿ. ಯಾಕೆ ಬರ್ತಾ ಇಲ್ಲ? ಅರವಿಂದ್ ಲಿಂಬಾವಳಿ ಅಲ್ಲ, ನಮ್ಮ ಕಾರ್ಪೊರೇಟರ್ ಸಮೇತ ಇಲ್ಲಿ ಬರ್ತಾ ಇಲ್ಲ. ಪೊಲೀಸ್ ಅವರು ನೋಡಿ, ಟ್ರಾಫಿಕ್ ಅವ್ರು ಬರ್ತಾರೆ, ಟ್ರಾಫಿಕ್ ಅವ್ರು ಎಷ್ಟು ಅಲ್ಲಾಡಿಸಿ ಅವ್ರ ಕೈ ಆ ಬೆನ್ನು ಇದೇ ನೋವು ಬಂದಿದೆ ಅವ್ರಿಗೆ. ಎಷ್ಟು ಗಾಡಿ ಅಂತ ಸಾವಿರಾರು ಲೆಕ್ಕ ಗಾಡಿ ಕಂಟ್ರೋಲ್ ಮಾಡೋದು ಅವ್ರು ಎಲ್ಲಿಂದ ಮಾಡ್ತಾರೆ? ಅವ್ರು ಎಷ್ಟೊತ್ತು ಮಾಡ್ತಾರೆ? 2 ಗಂಟೆವರೆಗೂ 3 ಗಂಟೆವರೆಗೂ ಮಾಡ್ತಾರೆ, ಆಮೇಲೆ ಹೋಗ್ತಾರೆ. ಬೆಳಿಗ್ಗೆ ಇದ್ದಿದ್ದೇ ಅವ್ರದ್ದು. ಏನ್ ಮಾಡಕ್ಕಾಗತ್ತೆ? ಯಾರು ಇವ್ರಿಗೆ ಅಂದ್ಮೇಲೆ ಅವ್ರಿಗೇನಿರ್ತಾರೆ ಹೇಳಿ? ಒತ್ತುವರಿ ಗುರು ಅವ್ರಿಗೆ ಗೊತ್ತಿರ್ಬೇಕು ಸರ್. ಇವಾಗ ಈ ಮಳೆ ನೀರಲ್ಲ, ಇದು ಕೆರೆ ನೀರು ಹೆಂಗ್ ಔಟ್ ಮಾಡ್ಬೇಕನ್ನೋದು ಅವ್ರಿಗೆ ಗೊತ್ತಿದೆ. ಓಟು ತಗೋಬೇಕನ್ನೋದು ಅದು ಗೊತ್ತಿದೆ. ಈ ನೀರು ಆಚೆ ಕಡೆ ಕಳಿಸ್ಬೇಕನ್ನೋದು ಕೋಟಿ ಲೆಕ್ಕ ಇದೆಲ್ಲ ಮಾಡಿದಾರಲ್ಲ ಸರ್, ಅದು ಮಾಡ್ಬೇಕಲ್ಲ ಅದನ್ನು. ಸ್ಥಳೀಯರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಶರ್ಮಿತಾ ಶೆಟ್ಟಿ ಕೇವಲ ಓಟ್ ಕೇಳಕ್ ಬರ್ತಾರೆ, ಇಷ್ಟೊಂದು ಸಮಸ್ಯೆ ಆಗಿದೆ, ಇದನ್ನ ಯಾರು ಬಗೆಹರಿಸ್ತಾರೆ? ಅವ್ರ ಮೊದಲು ಈ ಒಂದು ಕೆರೆ ನೀರು ಈ ತರ ಬರೋದಕ್ಕೆ ಯಾವ್ದು ಶಾಶ್ವತ ಪರಿಹಾರ ಕಲಿಸಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಶರ್ಮಿತಾ ಶೆಟ್ಟಿ. ಪ್ಲೀಸ್ ಬಿ ಆನ್ಲೈನ್. ಗಂಗಾಧರ್ ವಾಗಟ, ಇನ್ನು ಬೆಳ್ಳಂದೂರು ಭಾಗ ತುಂಬಾನೇ ಎಫೆಕ್ಟ್ ಆಗಿದೆ. ಸೊ ಅಲ್ಲಿ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹಂಸ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಹಂಸ, ಈ ಬೆಳ್ಳಂದೂರು ಭಾಗದಲ್ಲಿ ಈಗ ಎಕೋಸ್ಪೇಸ್ ಲಾಸ್ಟ್ ವೀಕು ನಾವು ನೋಡಿದ್ವಿ ಪರಿಸ್ಥಿತಿ ಅಲ್ಲಿ ಹೇಗಿದೆ ಅಂತ. ಅಲ್ಲೂ ನೀರಿನ ಲೆವೆಲ್ ಜಾಸ್ತಿ ಇದೆಯಾ? ನಿನ್ನೆ ಕಂಪೇರ್ ಮಾಡಿದ್ರೆ ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ ಅಲ್ಲಿ? ಹೌದು ಶ್ರಮಿರ್ತಾ, ನಿನ್ನೆ ನಾವು ಒಂದು 2 ರಿಂದ 3 ಅಡಿಯಷ್ಟು ಇಲ್ಲಿ ನೀರು ಇದ್ದದನ್ನ ನಾವು ನೋಡಿದ್ವಿ. ಯಾಕಂದ್ರೆ ನಿನ್ನೆ ಬೆಳಗ್ಗೆನಲ್ಲೂ ಕೂಡ ನಾವು ಇಲ್ಲೇ ಇದ್ವಿ. ಆದ್ರೆ ಇವತ್ತು ಮುಂಜಾನೆಯಿಂದಲೇ ಸುಮಾರು 6 ರಿಂದ 7 ಅಡಿಯಷ್ಟು ನೀರು ಹೆಚ್ಚಾಗಿರುವಂತದ್ದು, ಮತ್ತೆ ತುಂಬಾನೇ ರಭಸವಾಗಿ ಹರಿತಿದೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ, ನಮ್ಮ ಕ್ಯಾಮ್ರಾಮನ್ ಶಿವಪ್ಪ ಅವ್ರು ನಿಮ್ಗೆ ಕಂಪ್ಲೀಟ್ ಆಗಿ ಇಲ್ಲಿ ಯಾವ ರೀತಿ ಇದೆ ಸಿಚುವೇಶನ್ ಅನ್ನೋದನ್ನ ಪ್ಯಾನ್ ಮಾಡಿ ತೋರಿಸ್ತಾರೆ. ಇಲ್ಲಿ ನೋಡ್ತಿರ್ಬಹುದು, ನಿನ್ನೆ ಕೂಡ ಇಲ್ಲಿ ನೀರಿತ್ತು, ಆದ್ರೆ ಇಷ್ಟೊಂದು ಸ್ಪೀಡ್ ಅಂದ್ರೆ ರಭಸ ಹೇಳಿದ್ನಲ್ಲ ನಾನು, ಅದು ಜಾಸ್ತಿ ಇರ್ಲಿಲ್ಲ. ಸೊ ಇವತ್ತು ಏಕಾಏಕಿ ಇದು ಹೆಚ್ಚಾಗಿರುವಂತದ್ದು. ಇದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ, ರೈನ್ಬೋ ಲೇಔಟ್ ಏನಿದೆ ಸರ್ಜಾಪುರ, ಅಲ್ಲಿರುವಂತಹ ನೀರು ಈ ರಾಜಕಾಲುವೆ ಅಂದ್ರೆ ಇದಕ್ಕೆ ಒಂದು ಸಂಪರ್ಕವನ್ನ ಕಲ್ಪಿಸುವಂತಹ ರಾಜಕಾಲುವೆಯ ಮೂಲಕ ಅಲ್ಲಿನ ನೀರು ಕೂಡ ಇಲ್ಲಿ ಹರಿದು ಬರ್ತಿರುವಂತದ್ದು ಈ ಒಂದು ನೀರಿನ ಪ್ರಮಾಣ ಹೆಚ್ಚಾಗೋದಕ್ಕೆ ಕಾರಣ ಜಾಸ್ತಿನೇ ಆಗಿದೆ. ಸೊ ಇನ್ನು ನೋಡಬಹುದಾ ಸುತ್ತಮುತ್ತ ಈ ಒಂದು ಬೆಳ್ಳಂದೂರಿನ ಎಕೋಸ್ಪೇಸ್ ಸುತ್ತಮುತ್ತ ಸುಮಾರು 7 ಕೆರೆಗಳಿದಾವೆ. ಆ 7 ಕೆರೆಗಳ ನೀರು ಕೂಡ ಇವತ್ತು ಬರ್ತಿರುವಂತದ್ದು. ನಿನ್ನೆ ಇಫ್ ಇನ್ ಕೇಸ್ ಏನಾದ್ರೂ ಮಳೆ ಬಂದಿಲ್ಲ ಅಂತ ಹೇಳಿದಿದ್ರೆ ಇದು ಒಂದು ನೀರಿನ ಪ್ರಮಾಣ ಕಡಿಮೆ ಆಗ್ತಿತ್ತು. ಆದ್ರೆ ಈಗ ನಿನ್ನೆ ಸಂಜೆ ಕೂಡ ಮಳೆ ಬಂದಿದೆ. ಸೊ ಹೀಗಾಗಿ ನೀರಿನ ಮಟ್ಟ ಇನ್ನೂ ಕೂಡ ಒಂದು ಅಪಾಯದ ಸ್ಥಿತಿ ತಲುಪಿದೆ ಅಂತ ಹೇಳ್ಬೋದು. ಮುಂದೆ ಕೂಡ ನಿನ್ನೆ ಎಲ್ಲ ವೆಹಿಕಲ್ಸ್ಗಳು ಸ್ವಲ್ಪ ಓಡೋದಕ್ಕೆ ಜಾಗ ಇತ್ತು. ಇವತ್ತು ಕಂಪ್ಲೀಟ್ ಆಗಿ ಸಣ್ಣ ಪುಟ್ಟ ವೆಹಿಕಲ್ಸ್ಗಳು ಮುಳುಗುವಂತಹ ಸಿಚುವೇಶನ್ಗೆ ಬಂದಿದೆ. ಹೀಗಾಗಿ ಬೆಳ್ಳಂದೂರಿನಿಂದ ಸರ್ಜಾಪುರಕ್ಕೆ ಹೋಗುವಂತಹ ರಸ್ತೆಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದರೆ, ಕೇವಲ 1 ವೇ ಅನ್ನ ಮಾತ್ರ ಬಿಟ್ಟಿರುವಂತದ್ದು. ನಾನು ನಿಮಗೆ ತೋರಿಸ್ತೀನಿ. ಈ ಕಡೆ ಒಂದು ನೀರು ಏನು ಫ್ಲೋ ಆಗಿ ಬರ್ತಿದೆ, ಇಲ್ಲೇ ರಾಜಕಾಲುವೆ ಇರುವಂತದ್ದು. ಮೊದಲು ಇದು 30 ಅಡಿಗಳಿಷ್ಟು ಇತ್ತು ರಾಜಕಾಲುವೆ, ಆದ್ರೆ ಅದನ್ನ ಏಕಾಏಕಿ 10 ಅಡಿಗೆ ಮಾಡಿರೋದೇ ಈ ಒಂದು ಅನಾಹುತಕ್ಕೆ ಕಾರಣ ಅಂತ ಇಲ್ಲಿ ಸ್ಥಳೀಯರು ಕೂಡ ಒಂದು ಆರೋಪವನ್ನ ಮಾಡ್ತಿರುವಂತದ್ದು. ಶಮಿತಾ, ಒಟ್ಟಲ್ಲಿ ನೋಡೋದಾದ್ರೆ ಇನ್ನೂ ಕೂಡ ಬೆಂಗಳೂರಿನಲ್ಲಿ 4 ದಿನಗಳ ಕಾಲ ಮಳೆ ಬರುತ್ತೆ ಅಂತ ಮಳೆಯ ಅಲರ್ಟ್ ಅಂದ್ರೆ ಯೆಲ್ಲೋ ಅಲರ್ಟ್ ಅನ್ನ ಈಗಾಗಲೇ ಹವಾಮಾನ ಇಲಾಖೆ ನೀಡಿರುವಂತದ್ದು. ಸೊ ಹೀಗಾಗಿ ಇವತ್ತು ಸಂಜೆ ಕೂಡ ಮಳೆ ಬಂದ್ರೆ ಬೆಳ್ಳಂದೂರಿನ ಸ್ಥಿತಿ ಏನಾಗುತ್ತೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ನಮಗೆ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿನ್ನೆ ಬಂದು ನಾವು ನೀರಿನಲ್ಲಿ ಹಿಡಿದು ನೋಡಿದಂತಹ ಸಂದರ್ಭದಲ್ಲಿ 2 ರಿಂದ 3 ಅಡಿ ಇದ್ದು, ಈಗ ಏಕಾಏಕಿ ಜಾಸ್ತಿ ಆಗಿದೆ ಅಂದ್ರೆ ಇನ್ನು ಹೊತ್ತು ಕಳೆದಂತೆ ಎಷ್ಟು ಪ್ರಮಾಣ ಹೆಚ್ಚಾಗಬಹುದು ಅನ್ನುವಂಥದ್ದನ್ನ ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇದುವರೆಗೂ ಕೂಡ ಇಲ್ಲಿನ ಸ್ಥಳೀಯ ಶಾಸಕರು ಹಾಗೂ BBMP ಅಧಿಕಾರಿಗಳು ಯಾರೊಬ್ರು ಬಂದು ಇದನ್ನ ನೀರ್ನ ಹೇಗೆ ನಾವು ಫ್ಲೋನ ತಡೆಯೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಕೂಡ ಮಾಡಿಲ್ಲ, ಜನರನ್ನ ಬಂದು ಮಾತು ಕೂಡ ಆಡಿಸಿಲ್ಲ. ಸೊ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅನ್ನುವಂಥದ್ದು ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಶ್ರಮಿತಾ, ಥ್ಯಾಂಕ್ ಯು ಹಂಸ ಶ್ಯಾಮಲ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ರಾಜ್ಯದಲ್ಲೂ ಮಳೆ ಅಬ್ಬರ, ಗ್ರಾಮಗಳಿಗೆ ಜಲ ದಿಗ್ಬಂಧನ, ಬೆಳೆ ನಾಶ, ರೈತರ ಕಣ್ಣೀರು. ಇದು ಸೆಪ್ಟೆಂಬರ್ ಮಳೆ ಅಬ್ಬರದ ಸ್ಟೋರಿ.